ಈ ವಿಡಿಯೋದಲ್ಲಿ ಉಲ್ಲೇಖಿಸಿರುವ ಹೆಸರುಗಳು, ಸ್ಥಳಗಳು, ಪಾತ್ರಗಳು, ದೇವತೆಗಳು, ದೇವರುಗಳು ಇವುಗಳು ಇತಿಹಾಸದ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟ ವಿಷಯಗಳ ಆಧಾರದಿಂದ ನೀಡಲ್ಪಟ್ಟಿವೆ. ಯಾರನ್ನಾದರೂ, ಯಾವ ಧರ್ಮವನ್ನಾದರೂ, ಯಾವ ದೇವರನ್ನಾದರೂ ನಿಂದಿಸುವ ಉದ್ದೇಶದಿಂದ ಮಾಡಲ್ಪಟ್ಟಿಲ್ಲ. ಇವು ಸಂಪೂರ್ಣವಾಗಿ ಇತಿಹಾಸ ಪುಸ್ತಕಗಳಲ್ಲಿ ಉಲ್ಲೇಖವಾದ ಮಾಹಿತಿಗಳ ಆಧಾರದಲ್ಲಿವೆ. ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬಾರ್ತಲೋಮಾಯ ಅವರು ಭಾರತಕ್ಕೆ ಬಂದು ಏನು ಮಾಡಿದರು, ಭಾರತ ದೇಶದಲ್ಲಿ ಆತನು ಮಾಡಿದಂತಹ ಸೇವೆ ಏನು ಎಂಬುದನ್ನು ಚಾರಿತ್ರಿಕ ಗ್ರಂಥದ ಅಂಶಗಳ ಮೂಲಕ ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ. ಪೂರ್ತಿಯಾಗಿ ನೋಡಿರಿ, ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿರಿ. ಸೆಂಟ್ ಬಾರ್ತಲೋಮಾಯ ಅವರು ಯೇಸು ಕ್ರಿಸ್ತನ 12 ಮಂದಿ ಅಪೊಸ್ತಲರಲ್ಲಿ ಒಬ್ಬರಾಗಿದ್ದರು. ಆತನೇ ನಾತನಯೇಲು ಎಂದು ಕರೆಯಲ್ಪಟ್ಟವರು. ಆತನು ಭಾರತ ದೇಶದಲ್ಲಿ ಹೇಗೆ ಸೇವೆ ಮಾಡಿದರು, ಎಲ್ಲಿ ಸೇವೆ ಮಾಡಿದರು ಎಂಬುದನ್ನು ಪೂರ್ತಿಯಾಗಿ ನಾವು ನೋಡೋಣ. ಭಾರತ ದೇಶಕ್ಕೆ ಬಂದು ಸುವಾರ್ತೆ ಹೇಳಿದ್ದು ಇಬ್ಬರು ಅಪೊಸ್ತಲರು. ಒಬ್ಬನು ಅಪೊಸ್ತಲನಾದ ತೋಮನಾದರೆ ಇನ್ನೊಬ್ಬನು ಬಾರ್ತಲೋಮಾಯ. ಸುಮಾರು ಕ್ರಿಸ್ತಶಕ 55ರಲ್ಲಿ ಬಾರ್ತಲೋಮಾಯ ಭಾರತಕ್ಕೆ ಬಂದರು ಎಂಬುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಪುನರುತ್ಥಾನ ಆದ ನಂತರ ಸುಮಾರು 23 ವರ್ಷದ ನಂತರ ಈತನು ಭಾರತ ದೇಶಕ್ಕೆ ಬಂದರು. ಈತನಿಗೆ ಮುಂಚೆಯೇ ಅಪೊಸ್ತಲನಾದ ತೋಮನು ಭಾರತಕ್ಕೆ ಬಂದರು. ತೋಮನು ಬಂದ ಮೇಲೆ 3 ವರ್ಷಗಳ ಆದ ನಂತರ ಬಾರ್ತಲೋಮಾಯನು ಭಾರತಕ್ಕೆ ಬಂದರು. ಈ ಸಾತವಾಹನ ಸಾಮ್ರಾಜ್ಯ ಪರಿಪಾಲನೆಯಲ್ಲಿತ್ತು ಕೊಂಕಣ ಪ್ರಾಂತ್ಯ. ಈ ಸಾಮ್ರಾಜ್ಯವನ್ನು ಅರಿಸ್ಟಕರ್ಮನ್ ಎಂಬ ರಾಜನು ಪರಿಪಾಲನೆ ಮಾಡುತ್ತಿದ್ದನು. ಈತನ ಅವಧಿ ಇರುವಾಗಲೇ ಕೊಂಕಣ ಪ್ರಾಂತ್ಯಕ್ಕೆ ಬಂದರು ಈ ಬಾರ್ತಲೋಮಾಯ. ಈ ರಾಜನಿಗೆ ಒಬ್ಬ ಸಹೋದರನೂ ಇದ್ದನು. ಆತನ ಹೆಸರೇ ಪುಲಮಯಿ. ಈ ಪುಲಮಯಿ ಕಲ್ಯಾಣ್ ಪ್ರಾಂತ್ಯಕ್ಕೆ ವೈಸ್ರಾಯ್ ಆಗಿದ್ದನು. ವೈಸ್ರಾಯ್ ಆಫ್ ಪುಲಮಯಿ. ಆಗ ಈ ಬಾರ್ತಲೋಮಾಯನು ಕರ್ನಾಟಕದ ತೀರ ಪ್ರಾಂತ್ಯ ಕಲ್ಯಾಣ್ಪುರಕ್ಕೆ ಪ್ರವೇಶಿಸಿದರು. ಇದು ಸುವರ್ಣ ನದಿಯ ತೀರದಲ್ಲಿರುವ ಪುರಾತನ ವ್ಯಾಪಾರ ಮತ್ತು ಧಾರ್ಮಿಕ ಕೇಂದ್ರ ಎಂದು ಕರೆಯುತ್ತಾರೆ. ಯಹೂದ್ಯರ ವರ್ತಕ ವ್ಯಾಪಾರ ನಿವಾಸಗಳು ಇರುವಂತಹ ಪ್ರಾಂತ್ಯ. ಈ ಪ್ರಾಂತ್ಯದಲ್ಲಿ ಬಹುತೇಕ 7 ವರ್ಷ ಸೇವೆ ಮಾಡಿದರು. ಆ ತೀರ ಪ್ರಾಂತ್ಯದ ಸುತ್ತಮುತ್ತ ಇರುವ ಪ್ರಾಂತ್ಯಗಳಲ್ಲಿ ಸಹ ಈತನು ಪ್ರಯಾಣ ಮಾಡಿದರು. ಅಲ್ಲೇ ಸುವಾರ್ತೆಯನ್ನು ಮಾಡಿ ಕರ್ನಾಟಕ ಕೋಸ್ಟಲ್ನಲ್ಲಿ ಕ್ರೈಸ್ತ ಮಿಷನರಿಗಳನ್ನು ಪ್ರಾರಂಭಿಸಿದರು. ಅನೇಕ ಕಮ್ಯುನಿಟಿಗಳು ಬಂದವು. ಪ್ರಸ್ತುತ ಈಗ ಇರುವಂತಹುದು ಗೋವಾ, ಮಹಾರಾಷ್ಟ್ರ, ಸಿಂಧೂರ್, ರತ್ನಗಿರಿ, ರಾಯಗಢ್, ಮುಂಬೈ, ಕಲ್ಯಾಣ್, ಥಾಣೆ ಪ್ರಾಂತ್ಯಗಳಲ್ಲಿ ಸೇವೆ ಮಾಡಿ ಕ್ರೈಸ್ತರನಾಗಿ ಮಾಡಿದರು ಈ ಬಾರ್ತಲೋಮಾಯ. ಈ ಕೊಂಕಣ ತೀರ ಪ್ರಾಂತ್ಯದಲ್ಲಿರುವಂತಹ ಪ್ರಾಂತ್ಯದಲ್ಲಿ ಯಹೂದ್ಯರು ನೆಲೆಯಾಗಿರುತ್ತಾರೆ. ಈ ಯಹೂದ್ಯರು ಪ್ರಮುಖರು ಯಾರು ಎಂದರೆ ಇಸ್ರಾಯೇಲರು. ಬೇನಿ ಇಸ್ರಾಯೇಲ್ ಬುಡಕಟ್ಟಿನವರು ಈ ಪ್ರಾಂತ್ಯದಲ್ಲಿ ಇರುತ್ತಾರೆ. ಇವರ ಜೊತೆಯಲ್ಲಿ ಜ್ಯೂಸ್ ಕಮ್ಯುನಿಟಿ ಅವರು ಸಹ ಇರುತ್ತಾರೆ. ಬಾರ್ತಲೋಮಾಯ ಅವರು ಸುವಾರ್ತೆಯನ್ನು ಹೇಳಿ ಅನೇಕ ಮಂದಿಯನ್ನು ರಕ್ಷಣೆ ಮಾರ್ಗದಲ್ಲಿ ತೆಗೆದುಕೊಂಡು ಬಂದರು. ಈ ಕೊಂಕಣ್ ಪ್ರಾಂತ್ಯದಲ್ಲಿ ಅನೇಕ ಚರ್ಚ್ಗಳನ್ನು ಸ್ಥಾಪಿಸಿದರು. ಆತನ ಕಡೆಯ ಸೇವೆ ಭಾರತದಲ್ಲಿ ಕಲ್ಯಾಣ್ ನಗರದಲ್ಲಿ ಮುಗಿಸಿದರು. ಆದರೆ ಚರಿತ್ರ ಪುಸ್ತಕದಲ್ಲಿ ಇರುವಂತಹ ಕೆಲವು ಅಂಶಗಳು ಭಾರತ ದೇಶದಲ್ಲಿ ನಡೆದಂತಹ ಘಟನೆಗಳನ್ನು ನಾನು ನಿಮಗೆ ವಿವರಿಸುತ್ತೇನೆ. ಆ ಪ್ರಾಂತ್ಯದಲ್ಲಿ ಅಷ್ಟರುದ್ರ ಎಂಬ ದೇವಸ್ಥಾನವಿರುತ್ತದೆ. ಅಷ್ಟರುದ್ರ ದೇವಾಲಯ. ಈ ದೇವಾಲಯದಲ್ಲಿ ಅಷ್ಟರುದ್ರನು ವಾಸಿಸುತ್ತಿದ್ದನು. ಆ ಪ್ರಾಂತ್ಯದಲ್ಲಿ ಅಷ್ಟರುದ್ರ ವಿಗ್ರಹವೂ ಇರುತ್ತದೆ. ಬಲಹೀನರನ್ನು, ರೋಗಿಗಳನ್ನು ಸ್ವಸ್ಥತೆ ಮಾಡುತ್ತದೆ ಎಂದು ನಂಬುತ್ತಿದ್ದರು ಆ ಕಾಲದಲ್ಲಿ. ಆದರೆ ಅದು ದುಷ್ಟ ಶಕ್ತಿಗಳಿಂದ ಪ್ರಜೆಗಳಿಗೆ ಹಾನಿ ಉಂಟು ಮಾಡುತ್ತಿತ್ತು. ದುಷ್ಟ ಶಕ್ತಿಗಳು ಆವರಿಸಿಕೊಂಡು ಇತ್ತು. ಆ ವಿಗ್ರಹದ ಹೆಸರಿನಲ್ಲಿ ಒಬ್ಬ ರಾಕ್ಷಸ ಇದನ್ನೆಲ್ಲ ಮಾಡುತ್ತಿದ್ದನು. ಆರಾಧಿಸುವವರನ್ನು ಸಹ ಆ ಡಿಮೋನ್ ದುಷ್ಟಶಕ್ತಿ ಅವರ ಮೇಲೆ ಕಷ್ಟ, ಹಿಂಸೆಗಳು, ರೋಗಗಳು ತಂದು ಹಾಕುತ್ತಿದ್ದು ತುಂಬ ಸಮಸ್ಯೆಗಳನ್ನು ತಂದು ಹಾಕುತ್ತಿದ್ದನು. ಹಾಗೆ ವಿಪರೀತವಾದ ಬಲಿಗಳು ಸಹ ಕೋರಿಕೊಳ್ಳುತ್ತಿದ್ದನು. ಬಲಿ ಕೊಟ್ಟರೆ ಆ ಡಿಮೋನ್ ದುಷ್ಟಶಕ್ತಿ ಪರಿಹಾರಕ್ಕೋಸ್ಕರ ಹಾಗೆ ಕಾಣಿಸುತ್ತಿದ್ದರಿಂದ ಹೆಚ್ಚಾಗಿ ಬಲಿಗಳನ್ನು, ನೈವೇದ್ಯಗಳನ್ನು ಅರ್ಪಿಸುತ್ತಿದ್ದರು. ಅಲ್ಲಿ ಸೆಂಟ್ ಬಾರ್ತಲೋಮಾಯ ಅವರು ಅವರನ್ನು ಧೈರ್ಯಪಡಿಸಿ, ಅಷ್ಟರುದ್ರ ಒಂದು ವಿಗ್ರಹ, ನೋ ರೆಸ್ಪಾನ್ಸ್, ಅದು ನಿಮ್ಮನ್ನು ಬಿಡುಗಡೆ ಮಾಡುವುದಿಲ್ಲ ಎಂದು ತಿಳುವಳಿಕೆಯನ್ನು ಹೇಳಿದರು. ಆದರೆ ಆ ದೇವಾಲಯವು ರೋಗಿಗಳಿಂದ ತುಂಬಿ ಹೋಗಿತ್ತು. ರೋಗ ಪೀಡಿತರು ಆವರಣದಲ್ಲಿ ಹೆಚ್ಚಾಗಿ ಇರುತ್ತಿದ್ದರು. ತುಂಬ ಬಲಹೀನತೆಯಿಂದ ಇದ್ದವರು ಮತ್ತು ರೋಗಿಗಳಿಂದ ತುಂಬಿ ಹೋಗಿತ್ತು. ಪ್ರತಿದಿನ ಸಹ ಬಲಿಗಳು ನೀಡುತ್ತಿದ್ದರು. ತುಂಬ ದೂರದಿಂದ ಸಹ ಅಲ್ಲಿಗೆ ಬರುತ್ತಿದ್ದರು, ಅಲ್ಲೇ ಇರುತ್ತಿದ್ದರು. ಬಟ್ ಅಷ್ಟರುದ್ರ ಗಿವ್ ನೋ ರೆಸ್ಪಾನ್ಸ್. ಎಷ್ಟು ದಿನಗಳಾದರೂ ಅವರು ಹಾಗೇ ಇರುತ್ತಿದ್ದರು. ಅದೇ ರೀತಿಯಾಗಿ ಆಲಯದಲ್ಲಿ ಬೇರೆ ವಿಗ್ರಹಗಳು ಸಹ ಇದ್ದವು.
ಹಾಗೆ ಬರುವಂತಹ ಯಾತ್ರಿಕರು ಮತ್ತೊಂದು ದೇವಾಲಯಕ್ಕೆ ಹೋಗಿ ಆ ವಿಗ್ರಹಗಳನ್ನು ಸಹ ಮುಗಿಯುತ್ತಿದ್ದರು. ಅಲ್ಲಿ ಅನೇಕವಾದ ವಿಗ್ರಹಗಳು ಇದ್ದವು. ಅಲ್ಲಿ ಪ್ರಸಿದ್ಧವಾದ ದೇವರು ಬಾಚಿರನ್, ಆ ದೇವರನ್ನು ಬಾಚಿರನ್ ಎಂದು ಕರೆಯುತ್ತಿದ್ದರು. ಅಷ್ಟರುದ್ರನು ಅಲ್ಲದೆ ಬಾಚಿರನ್ ಸಹ ಇರುತ್ತಾನೆ. ಇಲ್ಲಿ ಬಲಿಗಳನ್ನು ಕೊಟ್ಟು ಅಷ್ಟರುದ್ರನು ಯಾಕೆ ಸ್ಪಂದಿಸುತ್ತಿಲ್ಲ ಎಂದು ಹೇಳಬೇಕೆಂದು ಈ ಬಾಚಿರನ ಬಳಿಗೆ ಬಂದು ಕೇಳುತ್ತಿದ್ದರು. ಅಂದರೆ ಅಲ್ಲಿ ಅಷ್ಟರುದ್ರನು ನಮಗೆ ಯಾಕೆ ಸ್ಪಂದಿಸುತ್ತಿಲ್ಲ ಎಂದು ಬಾಚಿರನ ಬಳಿಗೆ ಬಂದು ಕೇಳುತ್ತಿದ್ದರು. ಆಗ ಬಾಚಿರನು ಯಾವ ರೀತಿ ಸ್ಪಂದಿಸಿದನು ಎಂದರೆ, ಸ್ವರ್ಗದಲ್ಲಿರುವ ನಿಜವಾದ ದೇವರು ತನ್ನ ಅಪೊಸ್ತಲನಾದ ಬಾರ್ತಲೋಮಾಯ ಇಲ್ಲಿಗೆ ಈ ಪ್ರಾಂತ್ಯಕ್ಕೆ ಕಳಿಸಿದ ದಿನದಿಂದ ಆ ಅಷ್ಟರುದ್ರ ಆತನ ಕೈಯಿಂದ ಬಂಧಿಸಲ್ಪಟ್ಟಿದ್ದಾನೆ, ಮಾತನಾಡದೆ ಉಸಿರನ್ನು ತೆಗೆದುಕೊಳ್ಳಲು ಆಗದ ಸ್ಥಿತಿಯಲ್ಲಿ ಇದ್ದಾನೆ ಎಂದು ಹೇಳುತ್ತಾನೆ. ಬಾಚಿರನ್ ರಾಕ್ಷಸನು ದುಷ್ಟ ಸ್ವಭಾವ ಹೊಂದಿದವನು ಎಂದು ವರ್ಣಿಸಿದ್ದಾರೆ ಚರಿತ್ರೆಯಲ್ಲಿ. ಆದರೆ ಈ ಬಾರ್ತಲೋಮಾಯ ಯಾರು ಎಂದು ಎನ್ಕ್ವೈರಿ ಮಾಡುತ್ತಾರೆ ಈ ಪ್ರಜೆಗಳು. ಯಾರು ಎಂದು ಕೇಳಿದರೆ ಆತನು ಸರ್ವಶಕ್ತನ ದೇವರ ಸ್ನೇಹಿತನು. ಆತನು ಇಂತಹ ವಿಗ್ರಹಗಳನ್ನು ಆರಾಧನೆ ಮಾಡುವಂತಹ ಕಾರ್ಯವನ್ನು ತೊಲಗಿಸುವುದಕ್ಕೆ ಬಂದರು ಎಂದು ರಾಕ್ಷಸನು ಹೇಳುತ್ತಾನೆ. ಆತನು ಹೇಗೆ ಇರುತ್ತಾನೆ ಎಂದು ಕೇಳಿದಾಗ ಆತನು ಕಪ್ಪು ಬಣ್ಣದ ಕೂದಲನ್ನು ಹೊಂದಿದ್ದಾನೆ. ತಲೆಯು ದಟ್ಟ ಕೂದಲಿನಿಂದ ತುಂಬಿದೆ. ಚರ್ಮವು ಮೃದು ಮತ್ತು ಉಜ್ವಲಿಸುವ ಶ್ವೇತ ವರ್ಣದಂತಿದೆ. ಕಣ್ಣುಗಳು ಪ್ರಕಾಶಮಾನವಾಗಿದೆ. ಮೂಗು ಸುಂದರವಾಗಿದ್ದು ಸಮಾನವಾದ ರೂಪದಲ್ಲಿ ಇದೆ. ಕಿವಿಗಳು ತಲೆಯ ಕೂದಲಿನೊಳಗೆ ಮರೆಯಾಗಿದೆ. ಗಡ್ಡವು ಬೂದು ಬಣ್ಣದಂತಿದೆ. ಆತನ ದೇಹ ಮಧ್ಯಮ ಎತ್ತರ, ತುಂಬ ಎತ್ತರವಾಗಿಯೂ ಅಲ್ಲ, ತುಂಬ ಚಿಕ್ಕದಾಗಿಯೂ ಅಲ್ಲ. ಆತನ ಮೈ ಮೇಲೆ ಉದ್ದವಾದ ಅಂಗಿ ತೊಟ್ಟಿರುತ್ತಾನೆ. ಭುಜದ ಮೇಲೆ ಬಿಳಿ ವಸ್ತ್ರವು ಇರುತ್ತದೆ. ಬಟ್ಟೆಗಳು ಅಶುದ್ಧವಾಗಲಿಲ್ಲ. ದಿನಕ್ಕೆ 7 ಸಾರಿ ಮೊಣಕಾಲೂರಿ ಪ್ರಾರ್ಥನೆ, ರಾತ್ರಿಯ ಸಮಯದಲ್ಲೂ ಸಹ 7 ಬಾರಿ ಪ್ರಾರ್ಥನೆ ಮಾಡುತ್ತಿದ್ದರು. ಅವರ ಸ್ವರವು ತುತ್ತೂರಿಯ ಶಬ್ದದಂತೆ ಇರುತ್ತಿತ್ತು. ದೇವದೂತರು ಆತನ ಸಂಗಡ ಇರುತ್ತಾನೆ. ಆತನು ಯಾವಾಗಲೂ ಸಹ ಸಂತೋಷದಿಂದ ಇರುತ್ತಾನೆ. ಆತನಿಗೆ ಪ್ರತಿಯೊಂದು ತಿಳಿದಿದೆ, ಪ್ರತಿಯೊಂದು ಭಾಷೆಯೂ ಸಹ ತಿಳಿದಿದೆ. ಬಹುಭಾಷಾ ವಿದ್ವಾಂಸ. ನಾನು ಇವೆಲ್ಲವನ್ನು ಹೇಳುತ್ತಿದ್ದೇನೆ ಎಂದು ಆತನಿಗೆ ಮೊದಲೇ ತಿಳಿಯುತ್ತದೆ. ಮೊದಲಾಗಿ ಗ್ರಹಿಸುತ್ತಾರೆ. ದೇವದೂತರು ಆತನಿಗೆ ತಿಳಿಸುತ್ತಾರೆ, ನೀವು ಹುಡುಕಿದರೆ ಆತನು ಸಿಕ್ಕುವುದಿಲ್ಲ, ಆತನು ಅಂದುಕೊಂಡರೆ ಮಾತ್ರವೇ ಆತನು ನಿಮ್ಮನ್ನು ಭೇಟಿ ಮಾಡುತ್ತಾನೆ. ಹೀಗೆ ತುಂಬ ಹೇಳುತ್ತಾನೆ ಈ ಬಾಚಿರನು ಎಂಬ ರಾಕ್ಷಸನು. ಇದು ಕೇಳಿದ ನಂತರ ಅಲ್ಲಿ ಇರುವಂತಹ ರೋಗಿಗಳು, ಯಾತ್ರಿಕರು ಎಲ್ಲರೂ ಬಾರ್ತಲೋಮಾಯನಿಗೋಸ್ಕರ ಹುಡುಕುತ್ತಾರೆ. ಹಾಗೆ ಕಲ್ಯಾಣ್ ನಗರದ ಸುತ್ತಮುತ್ತ ನೋಡುತ್ತಾರೆ ಈ ಬಾರ್ತಲೋಮಾಯಗೋಸ್ಕರ. ಆದರೆ 2 ದಿನಗಳ ನಂತರ ಒಬ್ಬ ವ್ಯಕ್ತಿ ಅನೇಕ ವರ್ಷಗಳಿಂದ ದೆವ್ವಗಳ ಪೀಡಿತಕ್ಕೆ ಒಳಗಾಗಿರುತ್ತಾನೆ. ಆತನನ್ನು ಸ್ವಸ್ಥತೆ ಮಾಡಲು ಬಾರ್ತಲೋಮಾಯ ಬರುತ್ತಾನೆ. ಆತನನ್ನು ಸ್ವಸ್ಥತೆ ಮಾಡುತ್ತಾರೆ. ಬಿಡುಗಡೆ ಮಾಡುವಂತಹ ಸಮಯದಲ್ಲಿ ಈ ಸಾತವಾಹನ ವೈಸ್ರಾಯ್ ಆಗಿ ಈ ಪುಲಮೈ ಇರುತ್ತಾನೆ. ಈ ವೈಸ್ರಾಯ್ ಬಾರ್ತಲೋಮಾಯನಿಗೆ ಎದುರಿನಲ್ಲಿ ನಿಂತಿರುತ್ತಾನೆ. ಎಲ್ಲವನ್ನು ನೋಡುತ್ತಾನೆ. ಯಾಕೆಂದರೆ ಆತನ ಮಗಳು ಸಹ ದುಷ್ಟಶಕ್ತಿ ಪೀಡಿತಕ್ಕೆ ಒಳಗಾಗಿರುತ್ತಾಳೆ. ಆದುದರಿಂದ ಈ ಬಾರ್ತಲೋಮಾಯನಿಗೆ ಬರುವುದಕ್ಕೆ ಆಹ್ವಾನ ನೀಡುತ್ತಾನೆ. ಸರಪಣಿಗಳಿಂದ ಕಟ್ಟಿ ಬಂಧಿಸಿರುತ್ತಾರೆ. ಈ ಪುಲಮಯಿ ಮಗಳನ್ನು ಪ್ರಾರ್ಥನೆ ಮಾಡಿ ಆತನ ಮಗಳನ್ನು ಬಿಡುಗಡೆ ಮಾಡುತ್ತಾನೆ. ಆ ಒಂದು ದುಷ್ಟಶಕ್ತಿ ಬಿಡುಗಡೆ ಮಾಡುತ್ತಾನೆ. ಅದನ್ನು ನೋಡಿ ಈ ಪುಲಮಯಿ ಸಂತೋಷದಿಂದ ಕುಣಿದಾಡುತ್ತಾನೆ. ಅನಂತರ ಬೆಳ್ಳಿ, ಬಂಗಾರ, ಬೆಲೆ ಬಾಳುವಂತಹ ಕಲ್ಲುಗಳು, ಬಟ್ಟೆಗಳು ಆನೆಗಳ ಮೇಲೆ ಒರೆಸಿ ಬಾರ್ತಲೋಮಾಯನಿಗೆ ಕಾಣಿಕೆಯಾಗಿ ಕಳಿಸಿಕೊಡುತ್ತಾನೆ. ಬಾರ್ತಲೋಮಾಯನು ಭೇಟಿಯಾಗಲು ಕಾಣಿಕೆಗಳ ಮುಖಾಂತರ ಪ್ರಯತ್ನ ಮಾಡುತ್ತಾನೆ. ಆದರೆ ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ತಿರುಗಿ ತಿರುಗಿ ಎಲ್ಲ ವಸ್ತುಗಳ ಸಹಿತವಾಗಿ ಅರಮನೆಗೆ ಹಿಂತಿರುಗುತ್ತಾನೆ. ಎಷ್ಟೇ ಹುಡುಕಿದರೂ ಸಿಗುವುದಿಲ್ಲ. ಆದರೆ ಮಾರನೇ ದಿನ ರಾಜನ ಬೆಡ್ರೂಮಿನಲ್ಲಿಯೇ ಕಾಣಿಸಿಕೊಂಡು ಬಾರ್ತಲೋಮಾಯ ಬೋಧನೆಯನ್ನು ಮಾಡುತ್ತಾರೆ. ಅದು ಅದ್ಭುತವಾದ ಸುವಾರ್ತೆ. ಅದು ಈ ವಿಡಿಯೋದೊಳಗೆ ವಿವರಿಸಲು ಸಾಧ್ಯವಾಗದು. ತುಂಬ ಅದ್ಭುತವಾಗಿ ಹೇಳುತ್ತಾನೆ. ಅದನ್ನು ಕೇಳುತ್ತಾನೆ ಪುಲಮಯಿ. ಮಾರನೇ ದಿನ ಪೂಜಾರಿಗಳು ಬಲಿ ಕೊಡಲು ಪ್ರಾರಂಭ ಮಾಡುತ್ತಾರೆ. ಆ ಅಷ್ಟರುದ್ರ ದೇವಾಲಯದಲ್ಲಿ ಬಲಿಗಳನ್ನು ಕೊಡಲು ಪ್ರಾರಂಭಿಸಿದಾಗ ಅಲ್ಲಿಗೆ ಈ ಪುಲಮಯಿ ಮತ್ತು ಬಾರ್ತಲೋಮಾಯ ಇಬ್ಬರು ಸಹ ಅಲ್ಲಿಗೆ ಬರುತ್ತಾರೆ. ಅಲ್ಲಿ ಇರುವಂತಹ ದುಷ್ಟಶಕ್ತಿ ಕಿರುಚುತ್ತಾ ಹೇಳುತ್ತದೆ, ದೈವ ಕುಮಾರನಾದ ಯೇಸು ಕ್ರಿಸ್ತನು ಕಳಿಸಿದ ದೂತನು ನನ್ನನ್ನು ಬಂಧಿಸಿದ್ದಾನೆ. ನನಗೆ ಬಲಿಗಳನ್ನು ಕೊಡಬೇಡಿರಿ. ಇನ್ನು ಬಲಿಗಳನ್ನು ಕೊಟ್ಟು ನನ್ನನ್ನು ಬಾಧಿಸಬೇಡಿರಿ. ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಮತ್ತೆ ಬದುಕಿದರು. ಆತನ ಶಕ್ತಿಯನ್ನು ಅಪೊಸ್ತಲರಿಗೆ ಕೊಟ್ಟು ಪ್ರಪಂಚಕ್ಕೆ ಕಳಿಸಿದ್ದಾರೆ. ನನ್ನನ್ನು ಬಿಡಿಸಿ ಎಂದು ಆತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿ ಕೂಗುತ್ತಾನೆ. ಈ ಅಷ್ಟರುದ್ರ ಈ ರೀತಿಯಾಗಿ ಕೂಗುತ್ತಾನೆ, ಬಾರ್ತಲೋಮಾಯ, ಆ ದುರಾತ್ಮವನ್ನು ಗದರಿಸಿ ಇವರನ್ನು ಯಾಕೆ ರೋಗಗಳಿಂದ ಬಾಧಿಸುತ್ತಿದ್ದೀಯಾ ಎಂದು ಕೇಳಿದಾಗ ದುರಾತ್ಮ ಹೇಳುತ್ತದೆ, ಅಪವಾದಿ ಡಿಮೋನ್ಸ್ ನಮ್ಮ ಪಾಲಕನು ಮನುಷ್ಯರಿಗೆ ಎದುರಾಗಿ ಅವರ ಮೇಲೆ ನಮ್ಮನ್ನು ಕಳಿಸುತ್ತಾನೆ. ಮೊದಲು ಶರೀರಕ್ಕೆ
ರಕ್ತಕ್ಕೆ ಗಾಯ ಮಾಡಿ ನಷ್ಟ ಮಾಡುತ್ತೇವೆ. ಅವರು ಸ್ವಸ್ಥತೆ ಹೊಂದಿಕೊಳ್ಳಲು ಬಲಿಗಳನ್ನು ಕೊಟ್ಟಾಗ ಆತ್ಮವನ್ನು ವಶ ಮಾಡಿಕೊಳ್ಳುತ್ತೇವೆ. ಅವರ ಮೇಲೆ ಆಗ ಅಧಿಕಾರ ಮಾಡುತ್ತೇವೆ. ನಾವು ಮಾಡಿದಂತಹ ಗಾಯಗಳನ್ನು ಸ್ವಸ್ಥತೆ ಮಾಡುತ್ತಾ ದೇವತೆಗಳಿಗಾಗಿ ಪೂಜೆಯನ್ನು ಮಾಡಿಸಿಕೊಳ್ಳುತ್ತೇವೆ. ಆದರೆ ಆ ದೈವ ಪುತ್ರನಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ. ಬಾರ್ತಲೋಮಾಯ ಬಂದಾಗಿನಿಂದಲೂ ಬಂಧಿಸಲ್ಪಟ್ಟಿದ್ದೇವೆ ಎಂದು ದುಷ್ಟ ಶಕ್ತಿಯು ಹೇಳುತ್ತದೆ. ಆದರೆ ಈಗ ಬಾರ್ತಲೋಮಾಯನು ಹೇಳುತ್ತಾರೆ, ನಿನ್ನ ಬಳಿಗೆ ಬಂದವರನ್ನು ಯಾಕೆ ಬಿಡುಗಡೆ ಮಾಡುವುದಿಲ್ಲ ಎಂದು ಕೇಳಿದಾಗ, ಶರೀರವನ್ನು ಗಾಯ ಮಾಡಿ ಆತ್ಮವನ್ನು ವಶಪಡಿಸಿಕೊಳ್ಳುವವರೆಗೂ ನಾವು ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಆ ಆತ್ಮವನ್ನು ಯಾಕೆ ಗಾಯಪಡಿಸುತ್ತೀಯಾ ಎಂದು ಕೇಳಿದಾಗ, ಹೇಗೆ ವಶ ಮಾಡಿಕೊಳ್ಳುತ್ತೀರಾ ಎಂದು ಕೇಳಿದಾಗ, ನಾವು ದೇವರು ಎಂದು ನಂಬಿ ಬಲಿಗಳನ್ನು ಕೊಡುತ್ತಾರೆ. ಹಾಗೆ ಬಲಿ ಕೊಟ್ಟಾಗ ದೇವರು ಅವರ ಬಳಿ ಇರುವುದಿಲ್ಲ, ತೊಲಗಿ ಹೋಗುತ್ತಾನೆ. ನಾವು ವಶಪಡಿಸಿಕೊಳ್ಳುತ್ತೇವೆ, ಶರೀರ ಬಾಧೆಗಳನ್ನು ತೀರಿಸದೇ ಇರುತ್ತೇವೆ ಎಂದು ಹೇಳುತ್ತಾನೆ. ಅಪವಾದಿ ಇಂಥ ತುಂಬ ವಿಷಯಗಳನ್ನು ಹೇಳುತ್ತಾನೆ. ಬಾರ್ತಲೋಮಾಯನಿಗೆ ಈ ಅಷ್ಟರುದ್ರನಿಗೆ ಚರ್ಚೆ ನಡೆಯುತ್ತದೆ. ಇದನ್ನೆಲ್ಲ ತೋರಿಸಿ ಬಾರ್ತಲೋಮಾಯನು ಪ್ರಜೆಗಳಿಗೆ ಸುವಾರ್ತೆಯನ್ನು ಸಾರುತ್ತಾರೆ. ನೀವು ಸ್ವಸ್ಥತೆಗೋಸ್ಕರ ಬಂದರೆ ಆತ್ಮಕ್ಕೆ ಶರೀರಕ್ಕೂ ಸಹ ತೊಂದರೆ ಹಾನಿ ಮಾಡುತ್ತಾನೆ ಎಂದು ವಿವರವಾಗಿ ಹೇಳುತ್ತಾನೆ. ವಿಗ್ರಹಗಳನ್ನು ಬಿಟ್ಟು ದೇವರನ್ನು ಆಶ್ರಯಿಸಿಕೊಳ್ಳಿರಿ ಎಂದು ಹೇಳುತ್ತಾನೆ. ಎಲ್ಲರನ್ನು ಪವಿತ್ರತೆ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಲಯವನ್ನು ಶುದ್ಧಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಎಲ್ಲರಿಗೂ ರಕ್ಷಣೆ ಉಂಟಾಗುವಂತೆ ಮಾಡುತ್ತೇನೆ ಎಂದು ಸುವಾರ್ತೆಯನ್ನು ಸಾರಿ ಎಲ್ಲ ಪ್ರಜೆಗಳಿಗೆ ಹೇಳುತ್ತಾನೆ. ಆಗ ಆ ವಿಗ್ರಹದಲ್ಲಿ ಇದ್ದಂತಹ ದುಷ್ಟಶಕ್ತಿಯನ್ನು, ಡಿಮೋನ್ಸ್ ಅನ್ನು ಓಡಿಸುತ್ತಾನೆ. ಆಲಯದಲ್ಲಿ ವಿಗ್ರಹವನ್ನು ತೆಗೆದು ಹಾಕುತ್ತಾನೆ. ಅಲ್ಲಿರುವಂತಹ ಪ್ರಜೆಗಳೆಲ್ಲ ಒಂದೇ ಸ್ವರದಿಂದ ಕೂಗುತ್ತಾರೆ, ಬಾರ್ತಲೋಮಾಯ ಪ್ರಕಟಿಸುತ್ತಿರುವ ದೇವರೇ ಸರ್ವಶಕ್ತ ದೇವರು ಎಂದು ಹೇಳುತ್ತಾರೆ. ಆಗ ಆಕಾಶದ ಕಡೆ ಕೈಗಳನ್ನು ಚಾಚಿ ಮತ್ತೆ ಅವರಿಗೆ ಸುವಾರ್ತೆಯನ್ನು ಸಾರುತ್ತಾನೆ. ಎಲ್ಲರೂ ರೆಸ್ಪಾನ್ಸ್ ಮಾಡುತ್ತಾರೆ, ಆಮೇನ್ ಎಂದು ಹೇಳುತ್ತಾರೆ. ಆಗ ಬಾರ್ತಲೋಮಾಯನು ತನ್ನ ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ ಪ್ರಾರ್ಥನೆ ಮಾಡಿದನು. ಆ ಕ್ಷಣದಲ್ಲಿ ಪರಲೋಕದಿಂದ ಬೆಳಕಿನಂತೆ 4 ದೇವದೂತರು ಇಳಿದು ಬಂದು ದೇವಾಲಯದ 4 ಮೂಲೆಗಳಲ್ಲಿ ನಿಂತರು. ಅವರು ದೇವರ ಶಕ್ತಿಯಿಂದ ದುಷ್ಟ ಶಕ್ತಿಯ ನಿಜವಾದ ರೂಪವನ್ನು ಜನರಿಗೆ ತೋರಿಸಿದರು. ಅವನ ಮುಖ ಕತ್ತಲೆಯಂತಿದ್ದು, ಕಣ್ಣುಗಳು ಬೆಂಕಿಯಂತಿದ್ದು, ದೇಹ ಹೊಗೆಯಂತಿದ್ದು, ಯಾವುದೇ ನಿಶ್ಚಿತ ಆಕಾರವಿಲ್ಲದೆ ಅಲುಗಾಡುತ್ತಿತ್ತು. ಆ ದುಷ್ಟ ಶಕ್ತಿಯು ಭಯದಿಂದ ಕೂಗಿ ಆ ವಿಗ್ರಹದೊಳಗಿಂದ ಹೊರಗೆ ಬಂದು ಓಡಿ ಹೋಯಿತು. ಆ ವಿಗ್ರಹ ನೆಲಕ್ಕೆ ಬಿದ್ದು ಒಡೆದು ಹೋಯಿತು. ಆಗ ಜನರೆಲ್ಲರೂ ದೇವರಲ್ಲಿ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನ ಪರಿಶುದ್ಧ ನಾಮವನ್ನು ಮಹಿಮೆಪಡಿಸಿದರು. ಇನ್ನು ದೇವಾಲಯದ ಬಳಿಯಲ್ಲಿ ಇದ್ದಂತಹ ಪುಲಮಯಿ, ಅವರ ಹೆಂಡತಿ, ಆತನ 2 ಮಕ್ಕಳು, ಹಾಗೆ ಆತನ ಅನುಯಾಯಿಗಳು ಸಹ ಎಲ್ಲರೂ ಸಹ ಬದಲಾದರು, ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದರು. ಅಷ್ಟೇ ಅಲ್ಲ, ಪುಲಮಯಿ ತನ್ನ ವೈಸ್ರಾಯ್ ಪದವಿ ಬಿಟ್ಟು ಬಂದು ಬಿಡುತ್ತಾನೆ. ಈ ಬಾರ್ತಲೋಮಾಯನ ಶಿಷ್ಯನಾಗಿ ಬದಲಾಗಿ ಆತನ ಜೊತೆಯಲ್ಲಿ ಸೇರಿ ಸುವಾರ್ತೆಯನ್ನು ಪ್ರಕಟಿಸಲು ಪಾಲ್ಗೊಳ್ಳುತ್ತಾನೆ. ನಂತರ ಈ ಪುಲಮಯಿ ಕೆಲವು ವಿಗ್ರಹಗಳನ್ನು ದೇವಾಲಯದಲ್ಲಿ ವಿರೋಧಿಸಿ ಧ್ವಂಸ ಮಾಡುತ್ತಾನೆ. ಈ ವಿಷಯವನ್ನು ತಿಳಿದುಕೊಂಡು ಬ್ರಾಹ್ಮಣ ಪೂಜಾರಿಗಳು ಸಹಿಸಲಿಲ್ಲ. ಅಲ್ಲಿರುವಂತಹ ರಾಜನಿಗೆ, ಅಂದರೆ ಈ ಪುಲಮಯಿ ಅಣ್ಣನಾದ ಅರಿಷ್ಟಕರ್ಮನ್ ರಾಜನಿಗೆ ಹೇಳುತ್ತಾರೆ. ಈ ಕಲ್ಯಾಣ್ ಪ್ರಾಂತ್ಯಕ್ಕೆ ರಾಜನಾಗಿ ಅರಿಷ್ಟಕರ್ಮನು ಇರುತ್ತಾನೆ. ಈ ಕಲ್ಯಾಣ್ ಪ್ರಾಂತ್ಯಕ್ಕೆ 37 AD 62 ADಯವರೆಗೂ ರಿಕ್ತವರ್ಣ ಅನ್ನುತ್ತಾರೆ, ಇಲ್ಲವೆಂದರೆ ಅರಿಷ್ಟಕರ್ಮ ಎನ್ನುತ್ತಾರೆ. ಈತನ ಬಳಿಗೆ ಬಂದು ಹೀಗೆ ವಿಗ್ರಹಗಳನ್ನು ಧ್ವಂಸ ಮಾಡುತ್ತಿದ್ದಾನೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಬದಲಾಯಿಸುತ್ತಿದ್ದಾರೆ ಎಂದು ತುಂಬ ಹೇಳುತ್ತಾರೆ. ಆ ರಾಜನು 1000 ಮಂದಿ ಸೈನಿಕರೊಂದಿಗೆ ತನ್ನ ಸೇನಾಧಿಪತಿಯನ್ನು ಬ್ರಾಹ್ಮಣರ ಜೊತೆಯಲ್ಲಿ ಕಳಿಸುತ್ತಾನೆ. ಬಾರ್ತಲೋಮಾಯನನ್ನು ತೆಗೆದುಕೊಂಡು ಬರುವಂತೆ ಆಜ್ಞೆ ಮಾಡಿ ಕಳಿಸುತ್ತಾನೆ. ಇವರೆಲ್ಲರೂ ಸೇರಿ ಒಂದು ದಿನ ಬಾರ್ತಲೋಮಾಯನನ್ನು ಕರೆದುಕೊಂಡು ರಾಜನ ಬಳಿಗೆ ಬರುತ್ತಾರೆ. ರಾಜನು ಕೇಳುತ್ತಾನೆ, ಇವರೆಲ್ಲರನ್ನು ಹಾಳು ಮಾಡಿದ್ದು ನೀನೇನಾ ಎಂದು ರಾಜನು ಕೇಳಿದಾಗ, ಬಾರ್ತಲೋಮಾಯನು, ನಾನು ಹಾಳು ಮಾಡಲಿಲ್ಲ, ಸರಿ ಮಾಡಿದೆನು ಎಂದು ಹೇಳುತ್ತಾನೆ. ಐ ಹ್ಯಾವ್ ನಾಟ್ ಎ ಪರ್ವೆಂಟೆಡ್ ದೆಮ್ ಬಟ್ ಹ್ಯಾವ್ ಕನ್ವರ್ಟೆಡ್ ದೆಮ್ ಟು ಗಾಡ್. ನಾನು ಅವರನ್ನು ಭ್ರಷ್ಟಗೊಳಿಸಲಿಲ್ಲ, ಬದಲಾಗಿ ದೇವರ ಕಡೆಗೆ ಮಾರ್ಪಡಿಸಿದ್ದೇನು ಎಂದು ಹೇಳುತ್ತಾನೆ. ಈ ವಿಗ್ರಹಗಳು ಧ್ವಂಸ ಮಾಡಿದ್ದು ನೀನೇನಾ ಎಂದು ರಾಜನು ಮತ್ತೆ ಕೇಳಿದಾಗ, ಆಗ ಅವುಗಳಲ್ಲಿ ಇದ್ದಂತಹ ದೆವ್ವಗಳನ್ನು ತೊಲಗಿಸಿದೆ. ಪ್ರಜೆಗಳು ಸರ್ವಶಕ್ತನಾದ ದೇವರನ್ನು ವಿಶ್ವಾಸಿಸಿ ಮೂಕ ವಿಗ್ರಹಗಳನ್ನು ತೊಲಗಿಸಿದರು ಎಂದು ಪ್ರತಿ ಉತ್ತರ ನೀಡುತ್ತಾನೆ. ಹೀಗೆ ಹೇಳಿದ್ದನ್ನು ಕೇಳಿ ರಾಜನಿಗೆ ಕೋಪ ಬರುತ್ತದೆ. ನನ್ನ ಸಹೋದರನನ್ನು ಬದಲಾಯಿಸಿ ಮತ್ತೆ ನಿನ್ನ ದೇವರನ್ನು ತಿರಸ್ಕರಿಸಿ ನನ್ನ ದೇವರ
ದೇವರನ್ನು ಮುಗಿಯುವಂತೆ ಮಾಡುತ್ತೇನೆ ಎಂದು ರಾಜನು ಬರ್ತಲೋಮಾಯನಿಗೆ ಸವಾಲು ಹಾಕುತ್ತಾನೆ. ಅಲ್ಲಿ ಬರ್ತಲೋಮಾಯನಿಗೂ ಮತ್ತು ರಾಜನಿಗೂ ಒಂದು ಪಂದ್ಯ ನಡೆಯುತ್ತದೆ. ಆ ಪಂದ್ಯದಲ್ಲಿ ರಾಜನು ಸೋತು ಹೋಗಿ ರಾಜನ ಅರಮನೆಯಲ್ಲಿ ಇದ್ದಂತಹ ರಾಜನಿಗೆ ಇಷ್ಟವಾದಂತಹ ವಿಗ್ರಹಗಳು ಸಹ ಪುಡಿಯಾಗಿ ಹೋಗುತ್ತವೆ. ರಾಜನಿಗೆ ಕೋಪ ಬಂದು ಬರ್ತಲೋಮಾಯನನ್ನು ರಾಡುಗಳಿಂದ ಓಡಿಸುತ್ತಾನೆ. ಆದರೆ ಆ ದಿನವೇ ಶಿರಛೇದನ ಮಾಡಿ ಸಾಯಿಸಿದರು ಎಂದು ಚರಿತ್ರೆ ಗ್ರಂಥಗಳಲ್ಲಿ ಸ್ವಲ್ಪ ನಾವು ನೋಡುತ್ತೇವೆ. ಬಟ್ ಅರ್ಮೇನಿಯಾಗೆ ಹೋಗುತ್ತಾರೆ, ಅಲ್ಲಿ ಸತ್ತು ಹೋಗುತ್ತಾರೆ. ಅನಂತರ ರಾಜನಿಗೆ ದೆವ್ವ ಹಿಡಿಯಿತು ಎಂದು ಅಲ್ಲಿನ ಬ್ರಾಹ್ಮಣ ಪೂಜಾರಿಗಳ ಕತ್ತನ್ನು ಹಿಸುಕಿ ಸಾಯಿಸಿದರು. 62 ADಯಲ್ಲಿ ರಾಜನ ಮರಣದ ನಂತರ ಸಾವಿರಾರು ಜನರು ಕ್ರೈಸ್ತರಾಗಿ ಬದಲಾದರು. ಬರ್ತಲೋಮಾಯನು ನೇಮಿಸಿದ ಸ್ವಲ್ಪ ಜನರು ಯೇಸು ಕ್ರಿಸ್ತನನ್ನು ನಂಬಿದ ಪ್ರಜೆಗಳಿಗೆ ದೀಕ್ಷಾಸ್ಥಾನವನ್ನು ಕೊಟ್ಟರು. ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಅನೇಕ ಅದ್ಭುತಗಳು ನಡೆದವು. ಈ ಪುಲಮಯಿ ಮಾಡುತ್ತಿದ್ದನು. ಇಲ್ಲಿ ಎಲ್ಲ ಹಿರಿಯರು ಪುಲಮಯಿ ಅವರನ್ನು ಬಿಷಪ್ ಆಗಿ ನೇಮಿಸಿದರು. 20 ವರ್ಷ ಪುಲಮಯಿಯಲ್ಲಿ ನಾಯಕತ್ವವನ್ನು ತೆಗೆದುಕೊಂಡು ನಡೆಸುತ್ತಾನೆ. ಆತನು ಬಿಷಪ್ ಆಗಿದ್ದಂತಹ ಕಾಲದಲ್ಲಿ ಈ ಸಾತವಾಹನ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮವು ಅಭಿವೃದ್ಧಿ ಹೊಂದಿತು. ಕ್ರಿಸ್ತಶಕ 52ರಿಂದ 60ರ ಶತಮಾನದ ವೇಳೆಗೆ ಗೋವಾದಲ್ಲಿ ಆ ಸಮಯದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಹುಟ್ಟಿಕೊಂಡಿತು. ಅನಂತರ ಭಾರತ ದೇಶಕ್ಕೆ ಪೋರ್ಚುಗೀಸರು ಬರುತ್ತಾರೆ. ಸೆಂಟ್ ಬಾರ್ತಲೋಮಾಯ ಮೂಲಕ ಸುವಾರ್ತೆ ಪ್ರಕಟಿಸಲ್ಪಟ್ಟ ಆ ಕೋಸ್ಟಲ್ ಪ್ರಾಂತ್ಯಗಳು ಮಹಾರಾಷ್ಟ್ರದಲ್ಲಿ ಕಲ್ಯಾಣ್, ಮುಂಬೈ, ವಾಸೈ, ಥಾಣೆ, ಚೌಲ್, ಸೋಪರ್ ಈ ಪ್ರಾಂತ್ಯಗಳಲ್ಲಿ ಪೋರ್ಚುಗೀಸ್ ನೆಲೆಸಿದರು. ಅವರ ಪ್ರಭಾವದಿಂದ ಕ್ರೈಸ್ತ ಧರ್ಮಕ್ಕೆ ಬಂದರು. ಹೀಗೆ ಕ್ರೈಸ್ತ ಧರ್ಮಕ್ಕೆ ಬಂದವರು ಬಾರ್ತಲೋಮಾಯನು ಸುವಾರ್ತೆ ಮಾಡಿ ಕ್ರೈಸ್ತ ಧರ್ಮಕ್ಕೆ ಬದಲಾಯಿಸಿದಂಥ ಕ್ರೈಸ್ತ ವಂಶಸ್ಥರ ಕುಟುಂಬದಿಂದ ಬಂದಂತಹ ಅವರ ವಂಶಸ್ಥರೇ ಹೀಗೆ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆದರು. ಬ್ರಾಹ್ಮಣರು ಗೋವಾದಲ್ಲಿ, ಸೋಪರ್ದಲ್ಲಿ ಕ್ಷತ್ರಿಯರು ಅಂದರೆ ರಾಜರು, ಕ್ಷತ್ರಿಯರು, ಬ್ರಾಹ್ಮಣರು ಮೊಟ್ಟ ಮೊದಲಾಗಿ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ ವ್ಯಕ್ತಿಗಳಾಗಿ ಭಾರತ ದೇಶದಲ್ಲಿ ಇದ್ದಾರೆ. ಸೊ ಈ ತೀರ ಪ್ರಾಂತ್ಯದಲ್ಲಿ ಮತ್ತೆ ಕ್ರೈಸ್ತ ಕಮ್ಯುನಿಟಿಗಳು ಪ್ರಾರಂಭವಾದವು. ಈ ಚರಿತ್ರೆ ಎಲ್ಲ ವಿವರಗಳು ಗ್ರಂಥಗಳಿಂದ ತೆಗೆದು ನಿಮಗೆ ನೀಡಿದ್ದೇನೆ. ಇಲ್ಲಿ ನೀಡಿರುವಂಥ ಈ 4 ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈಗ ನಾನು ಹೇಳಿರುವ ಎಲ್ಲ ಅಂಶವನ್ನು ಈ ಗ್ರಂಥಗಳಿಂದ ತೆಗೆದುಕೊಂಡು ವಿವರಿಸಲ್ಪಟ್ಟಿದ್ದೇನೆ. ಅಷ್ಟೇ ಅಲ್ಲ, ವಿಲಿಯಂ ಬಾರ್ಕ್ಲೆ, ಯೂಸ್ ಬೀಸಸ್ ಎಂಬ ವ್ಯಕ್ತಿಗಳು ಇಂತಹ ಚರಿತ್ರೆಗಾರರು ನೀಡಿರುವಂತಹ ಚರಿತ್ರೆಗಳು ನಮ್ಮಲ್ಲಿ ಬಳಕೆಯಲ್ಲಿ ಇದೆ. ಆದುದರಿಂದ ಅದರಲ್ಲಿ ಇರುವಂತಹ ವಿಷಯಗಳನ್ನೇ ನಾನು ಈ ವಿಡಿಯೋದಲ್ಲಿ ವಿವರಿಸಲು ಆಗಿದೆ. ಯಾವುದು ಸಹ ಕಲ್ಪನೆ ಅಲ್ಲ, ಯಾವುದು ಸಹ ಕಲ್ಪಿಸಿ ಹೇಳಲಿಲ್ಲ. ಇವೆಲ್ಲವೂ ಸಹ ಚಾರಿತ್ರಿಕ ಗ್ರಂಥದಲ್ಲಿ ಇರುವಂತಹ ಆಳವಾದ ಅರಿವು ಆಗಿರುತ್ತದೆ. ಒಂದು ಕಥೆಯಾಗಿ ಎನಿಸುತ್ತದೆ, ಆದರೆ ಇವೆಲ್ಲವೂ ಸಹ ಚಾರಿತ್ರಿಕ ಗ್ರಂಥಗಳಲ್ಲಿ ಇರುವಂತಹ ಅಂಶಗಳೇ ಆಗಿರುತ್ತವೆ. ಭಾರತಕ್ಕೆ ಬಂದು ಬಾರ್ತಲೋಮಾಯ ದೇವರ ಸುವಾರ್ತೆಯನ್ನು ಸಾರಿದರು. ಅವರ ಸೇವೆಯಿಂದ ಅನೇಕರು ದೇವರ ಕಡೆಗೆ ತಿರುಗಿದರು. ಅವರ ತ್ಯಾಗ ಮತ್ತು ನಂಬಿಕೆ ಇಂದಿಗೂ ಜನಮನದಲ್ಲಿ ಜೀವಂತವಾಗಿದೆ. ಈ ವಿಷಯ ಎಲ್ಲವೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.